श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 106ನೇ ಶ್ಲೋಕ. ಜ್ಞಾನಪೂರ್ವ ಪರಸ್ನೇಹ ನಿತ್ಯೋ ಭಕ್ತಿರಿತೀರ್ಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ ಅಂತ ನಾವು ನೋಡಿದ್ದೀವಿ. ಜ್ಞಾನಪೂರ್ವಕವಾದ ಸ್ನೇಹ, ಪರಮಾತ್ಮನಲ್ಲಿ ಪ್ರೀತಿ ಹೇಗಿರಬೇಕು? ಜ್ಞಾನಪೂರ್ವಕವಾಗಿ ಇರಬೇಕು. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ ಇತ್ಯಾದಿ ಪ್ರಮೇಯಗಳು ತಿಳ್ಕೊಂಡು ನಾವು ದೇವರಲ್ಲಿ ಭಕ್ತಿ ಮಾಡಬೇಕು. ಅದರಿಂದಲೇ ದೇವರ ಪ್ರಸಾದ ನಮಗೆ ಆಗೋದು. ಹಾಗೆ ಅಂತ ಜ್ಞಾನ ಇಲ್ಲದೆ ಮಾಡುವ ಪ್ರೀತಿಯನ್ನ ಅದನ್ನ ಮೂಢಭಕ್ತಿ ಅಂತ ಕರೀತಾರೆ. ಜ್ಞಾನ ಇಲ್ಲದೆ ಮಾಡುವ ಭಕ್ತಿ ಮೂಢಭಕ್ತಿ. ಮೂಢಭಕ್ತಿ ಮಾಡದೆ ದೃಢಭಕ್ತಿ, ಆ ಭಕ್ತಿ ದೃಢತೆ ಆಗೋದು ಜ್ಞಾನ ಮತ್ತು ವೈರಾಗ್ಯಗಳಿಂದ. ಹಾಗೆ ಇದು ಇತ್ಯಾದಿ ವಿಚಾರಗಳು ವೇದಗಳಲ್ಲಿ ಬಂದಿದೆ ಹಾಗೆ ಅಂತ ಹೇಳಿದರು. ಇನ್ನು ಮುಂದೆ ನಿಶೇಷ ಧರ್ಮ ಕರ್ತಾಪಿ ಅಭಕ್ತಸ್ತೆ ನರಕೆ ಹರೇ ಸದಾ ತಿಷ್ಠತಿ ಭಕ್ತಶ್ಚೇತ್ ಬ್ರಹ್ಮ ಅಪಿ ವಿಮುಚ್ಯತೆ. ಹಿಂದೆ ವೇದವಾಕ್ಯಗಳಿಂದ ಭಕ್ತಿಯೇ ಪ್ರಧಾನ ಹಾಗೆ ಅಂತ ನಿರೂಪಣೆ ಮಾಡಿದ್ರು. ಈಗ ಪುರಾಣ ವಚನಗಳು, ವೇದವ್ಯಾಸರು ರಚನೆ ಮಾಡಿದ ಪುರಾಣ ವಾಕ್ಯಗಳು, ಅದರಿಂದಲೂ ಕೂಡ ಭಕ್ತಿಗೆ ಸ್ಥಾನಮಾನವನ್ನು ಹೇಳ್ತಾ ಇದ್ದಾರೆ. ಸರ್ವ ಸಾಧನೇಶು ಭಕ್ತೇಹೇ ಪ್ರಾಧಾನ್ಯಂ. ಎಲ್ಲಾ ಸಾಧನೆಗಳಲ್ಲೂ ಕೂಡ ಭಕ್ತಿಗೆ ಪ್ರಾಧಾನ್ಯತೆ ಇದೆ. ಪುರಾಣಾಂತರ ವಚನೈಹಿ ಅಪಿ ದರ್ಶಯತಿ. ಈ ವಿಚಾರವನ್ನ ಬೇರೆ ಪುರಾಣಗಳ ಮಾತಿನಿಂದಲೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಹೇ ಹರೇ ಸ್ವಾಮಿ, ತೇ ಅಭಕ್ತಾಹ, ನಿನ್ನ ಭಕ್ತರಲ್ಲದವರು, ಪರಮಾತ್ಮನಲ್ಲಿ ಭಕ್ತಿ ಮಾಡದೇ ಇರುವವರು, ನಿಶೇಷ ಧರ್ಮಕರ್ತ ಅಪಿ ಅಂದ್ರೆ ವೇದಾದಿ ಶಾಸ್ತ್ರಗಳಲ್ಲಿ ಏನು ಹೇಳಿದೆಯೋ ಆ ಎಲ್ಲಾ ಕರ್ಮಗಳನ್ನು ಕೂಡ, ಸ್ನಾನ ಇತ್ಯಾದಿಗಳು ಎಲ್ಲವನ್ನು ಕೂಡ, ಸ್ನಾನ ಹೋಮ ಎಲ್ಲವನ್ನು ಕೂಡ ಚಾಚೂ ತಪ್ಪದೆ ಮಾಡಿದ್ರು ಕೂಡ ಎಲ್ಲ ಮಾಡ್ತಾರೆ. ಶಾಸ್ತ್ರದಲ್ಲಿ ಹೇಳಿದ್ದು ಎಲ್ಲ ಮಾಡ್ತಾರೆ. ಒಂದು ಮೈನಸ್ ಯಾವುದು? ಭಕ್ತಿ. ಆ ರೀತಿಯಾಗಿ ಎಲ್ಲಾ ಧರ್ಮಗಳನ್ನ ಅನುಷ್ಠಾನ ಮಾಡಿದರೂ ಕೂಡ ಸದಾ ನರಕೆ ತಿಷ್ಠತಿ, ಸದಾ ನರಕದಲ್ಲೇ ಇರ್ತಾರಂತೆ ಅವರು. ವೇದೋಕ್ತ ಕರ್ಮಗಳನ್ನ ಮಾಡಿದರೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಮಾಡಿದರೆ ಅಂಥವರು ನರಕಕ್ಕೆ ಹೋಗ್ತಾರೆ. ತೇ ಭಕ್ತಶ್ಚೇತ್, ನೋಡಿ ಇದಕ್ಕೆ ಕಾಂಟ್ರಾ. ಭಕ್ತರಾಗಿ ಇದ್ದು ಬಿಟ್ರೆ, ನಿನ್ನ ಭಕ್ತರಾಗಿ ಇದ್ದು ಬಿಟ್ರೆ ಬ್ರಹ್ಮ ಅಪಿ ವಿಮುಚ್ಯತೆ, ಅವನು ಬ್ರಹ್ಮಹತ್ಯೆ ಮಾಡಿರಲಿ, ಬ್ರಹ್ಮಹತ್ಯೆ ಮಾಡಿದರೂ ಕೂಡ ಅವನು ಮೋಕ್ಷವನ್ನು ಹೊಂದುತ್ತಾನೆ. ಹಾಗೆ ತಸ್ಮಾತ್ ದೋಷಾತ್ ಇತಿ ಶೇಷಃ, ಆ ದೋಷ ಇದ್ದರೂ ಕೂಡ ವಿಮುಚ್ಯತೆ, ಆ ದೋಷದಿಂದ ಅವನು ಪಾರಾಗಿ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಹಾಗೆ ಅದರಿಂದ ಏನೇ ಮಾಡಿದರೂ ಕೂಡ ಯಾವುದು ಪ್ರಧಾನ? ದೇವರಲ್ಲಿ ಭಕ್ತಿ ಪ್ರಧಾನ ಅಂತ ಹೇಳ್ತಾರೆ. ಭಕ್ತಿ ಇಲ್ಲದೆ ಏನನ್ನು ಮಾಡ್ಲಿಕ್ಕೆ ಹೋಗಬೇಡಿ ಅಂತಾರೆ. ಧರ್ಮೋ ಭವತ್ಯ ಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈಸ್ಕೃತೋ ಹರೇ. ಹೇ ಅಚ್ಯುತ, ಸ್ವಾಮಿ ಅಚ್ಯುತ, ತವ ಭಕ್ತೈಹಿ ಅಧರ್ಮ ಕೃತ ಅಪಿ ಧರ್ಮ ಭವೇತ್. ನಿನ್ನ ಭಕ್ತರಾದವರು ಅಧರ್ಮವನ್ನ ಮಾಡಿದರೂ ಕೂಡ ಅದು ಧರ್ಮವೇ ಆಗ್ತದೆ. ಅದು ಲೋಕದೃಷ್ಟಿಯಿಂದ ಅಧರ್ಮ ಅಂತ ನಮಗೆ ಗೊತ್ತಾಗ್ತದೆ, ಆದರೆ ವಾಸ್ತವಿಕವಾಗಿ ಅದು ಧರ್ಮವೇ ಆಗಿರುತ್ತದೆ. ಹಾಗೆ ಅಂತ ತಥಾಚ ಅಭಕ್ತೈಹಿ, ನಿನ್ನಲ್ಲಿ ಭಕ್ತಿ ಮಾಡದೇ ಇರುವವರು, ಯಹ ಧರ್ಮ ಅಪಿ ಕೃತಃ, ನಿನ್ನಲ್ಲಿ ಭಕ್ತಿ ಮಾಡದೆ ಧರ್ಮವನ್ನು ಮಾಡಿದರೂ ಕೂಡ ಸಹ ಪಾಪಂ ಭವತಿ, ಅದು ಪಾಪವೇ ಆಗ್ತದೆ. ದುರ್ಯೋಧನ ನೋಡಿ, ಪಾಂಡವರನ್ನ ಹೀಯಾಡಿಸಬೇಕು, ಅವಮಾನ ಮಾಡಬೇಕು ಅಂತ ಪುಂಡರೀಕ ಯಾಗ ಮಾಡಿದ. ಅದು ವೇದೋಕ್ತ ಯಾಗನೇ ಅದು. ಅದರಿಂದ ಪುಣ್ಯ ಬಂತ ಅವನಿಗೆ. ಪುಂಡರೀಕ ಯಾಗ ಮಾಡಿದರೂ ಕೂಡ ಅವನಿಗೆ ಪಾಪನೇ ಬಂತು. ಯಾಕೆ? ದೇವರಲ್ಲಿ ಭಕ್ತಿ ಇಲ್ಲ, ವಿಷ್ಣು ಭಕ್ತರಲ್ಲಿ ಭಕ್ತಿ ಇಲ್ಲ. ಅದರಿಂದ ಅದು ಪಾಪವೇ ಆಗ್ತದೆ. ಲೋಕದೃಷ್ಟಿಯ ಧರ್ಮ ಅಂತ ಅನಿಸ್ಕೊಳ್ತದೆ.
ದುರ್ಯೋಧನಾದಿಗಳು ಮಾಡಿತ್ತು. ಆದರೆ ಅದು ಪಾಪವೇ ಭಕ್ತ. ಯಾಕೆ? ಭಕ್ತಿ ಇಲ್ಲ, ಆದ್ದರಿಂದ ಪಾಪಮೇವ ಭವತಿ ಇತಿ ಭಾವಃ. ಅದರಿಂದ ಪರಮಾತ್ಮನ ಭಕ್ತರಾದವರು, ಸಾಮಾನ್ಯ ಪರಮಾತ್ಮನ ಭಕ್ತರಾದವರು ಅಧರ್ಮ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕದಾಚಿತ್ ಏನಾದ್ರು ಒಂದು ಅಧರ್ಮ ಆಗಿದ್ರೂ ಕೂಡ ಪರಮಾತ್ಮ ಅದನ್ನ ಯಾಕಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಡ್ತಾರೆ. ವ್ರತ, ತೀರ್ಥಯಾತ್ರೆ ಇತ್ಯಾದಿಗಳಿಂದ ಅವರು ಸದಾಚಾರದಿಂದ, ಶಾಸ್ತ್ರ ಚಿಂತನೆಯಿಂದ ಅದನ್ನೆಲ್ಲ ಪಾರು ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಅದು ರೆಮಿಡಿ ಆಗಿಬಿಡುತ್ತದೆ. ಅದರಿಂದ ಪರಮಾತ್ಮನ ಭಕ್ತರು ಅಧರ್ಮ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆಕಸ್ಮಿಕವಾಗಿ ಆಗಿದ್ರೂ ಕೂಡ ಅದು ದೇವರ ಅನುಗ್ರಹ ಮಾಡ್ತಾನೆ ಹಾಗೆ ಅಂತ. ಇನ್ನು ಶಾಸ್ತ್ರದಲ್ಲಿ ಹೇಳಿದ ಎಲ್ಲವನ್ನೂ ಮಾಡಿದರೂ ಕೂಡ ಭಕ್ತಿ ಇಲ್ಲದೆ ಮಾಡಿದರೆ ಅದು ಧರ್ಮ ಅಂತ ಆಗೋದಿಲ್ಲ, ಅದು ನರಕಕ್ಕೆ ಸಾಧನೆ ಆಗ್ತದೆ ಹಾಗೆ ಅಂತ ಒಟ್ಟು. ಅದರಿಂದ ಭಕ್ತಿ ಪ್ರಧಾನ ಅಂತ. ಇನ್ನು ನೋಡಿ ಭಗವದ್ಗೀತೆಯ ಒಂದು ಮಾತು, ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಹೇ ಪರಂತಪ ಅರ್ಜುನ, ಏವಂ ವಿಧಃ ಅಹಂ, ಈ ರೀತಿಯಾಗಿ ಎಲ್ಲ ಸರ್ವ ಕಾರ್ಯವನ್ನು ಮಾಡತಕ್ಕವನಾದ ನಾನು, ಅನನ್ಯಯ ರಮಾ ಬ್ರಹ್ಮಾದಿಷು ಏವಂ ಅವಿದ್ಯಮಾನಯ ಭಕ್ತ್ಯ, ನನ್ನಲ್ಲಿ ಮಾಡುವ ಭಕ್ತಿಯನ್ನ ಲಕ್ಷ್ಮಿಯಲ್ಲೂ ಮಾಡಬಾರದು, ಬ್ರಹ್ಮಾದಿಗಳು ಯಾರಲ್ಲೂ ಮಾಡಬಾರ್ದು. ಅಂಥ ಭಕ್ತಿಯನ್ನ ನನ್ನಲ್ಲಿ ಮಾಡಬೇಕು. ಅದನ್ನೇನು ಕರೀತಾರೆ? ಅನನ್ಯ ಭಕ್ತ್ಯ ಅಂತ ಕರೀತಾರೆ. ನೋಡಿ, ನಾವು ಯಾವ್ಯಾವುದನ್ನ ವಸ್ತುಗಳನ್ನು ಪ್ರೀತಿಸ್ತೀವಿ ನೋಡಿ. ನಮ್ಮ ಶರೀರ, ನಮ್ಮ ಇಂದ್ರಿಯಗಳು, ಫಸ್ಟ್ ನಮ್ಮನ್ನ ನಾವು ಪ್ರೀತಿಸ್ತೀವಿ, ನಮ್ಮ ಶರೀರಗಳು ಇತ್ಯಾದಿಗಳು. ಆಮೇಲೆ ನಮ್ಮ ಸುತ್ತಮುತ್ತ ಮನೆಯಲ್ಲಿ ಇರುವ ಜನರು, ಸ್ವಲ್ಪ ದೊಡ್ಡದಾದರೆ ಫ್ಯಾಮಿಲಿ, ಇನ್ನು ದೊಡ್ಡದಾದರೆ ದೇವತೆಗಳು ಇತ್ಯಾದಿಗಳು. ಅದರಿಂದ ನೀ ಯಾರಲ್ಲೇ ಪ್ರೀತಿ ಮಾಡು, ಆದರೆ ನನ್ನಲ್ಲಿ ಮಾಡುವ ಪ್ರೀತಿ ಅದೇನಾಗಿರ್ಬೇಕು? ನೀನು ನಿನ್ನಲ್ಲಿ ಮಾಡುವ ಪ್ರೀತಿ, ನೀನು ನಿನ್ನ ಮನೆಯಲ್ಲಿರುವವರಲ್ಲಿ ಮಾಡುವ ಪ್ರೀತಿ, ನೀನು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಲ್ಲಿ ಮಾಡುವ ಪ್ರೀತಿ, ಎಲ್ಲ ಪ್ರೀತಿಗಿಂತಲೂ ಕೂಡ ನನ್ನಲ್ಲಿ ಹೆಚ್ಚು ಪ್ರೀತಿ ಮಾಡಬೇಕು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂತ ಭಕ್ತಿಯಿಂದ ತತ್ವೇನ, ಒಂದು ಭಕ್ತಿ ಇರಬೇಕು, ಮತ್ತು ತತ್ವೇನ ಯಥಾರ್ಥ ಜ್ಞಾನ ಇರಬೇಕು. ಭಕ್ತಿ ಇರಬೇಕು, ತತ್ವಜ್ಞಾನ ಇರಬೇಕು. ಯಥಾರ್ಥತ್ವೇನ ಪರೋಕ್ಷೇನ, ಅದನ್ನ ಶಾಸ್ತ್ರಜನ್ಯ ಜ್ಞಾನ ಅಂತ ಕರೀತಾರೆ. ಶಾಸ್ತ್ರ ಓದಿ ಕೇಳಿ ಬರತಕ್ಕ ಜ್ಞಾನ ಅದು. ಆದ್ರಿಂದ ಮಾತ್ರ ನನ್ನನ್ನ, ಅಂತಹ ಜ್ಞಾನ ಭಕ್ತಿಗಳಿಂದ ಮಾತ್ರ ದ್ರಷ್ಟುಂ, ನನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ, ನನ್ನಲ್ಲಿ ಪ್ರವೇಶ ಮಾಡೋದಕ್ಕೆ, ಅಂದ್ರೆ ಮೋಕ್ಷವನ್ನು ಪಡೆಯೋದಕ್ಕೆ ಅದು ಸಾಧ್ಯ ಆಗ್ತದೆ ಹಾಗೆ ಅಂತ. ಅದರಿಂದ ಅತ್ರ ಭಕ್ತೇಹೇ ಜ್ಞಾನಗಡಿತ ಮೂರ್ತಿತ್ವೇನ ಜ್ಞಾನೇನೈವ ಮೋಕ್ಷಃ ಭಕ್ತಿ ಮೋಕ್ಷಾಯ ಕೇವಲ ಇತಿ ಅನಯೋಹೋ ನ ವಿರೋಧ ಇತಿ ಜ್ಞಾತವ್ಯಂ. ಅದರಿಂದ ಕೆಲವು ಕಡೆ ಜ್ಞಾನದಿಂದಲೇ ಭಕ್ತಿ ಮೋಕ್ಷ ಅಂತ ಹೇಳ್ತಾರೆ, ಕೆಲವು ಕಡೆ ಭಕ್ತಿಯಿಂದ ಮೋಕ್ಷ ಅಂತ ಹೇಳ್ತಾರೆ. ಹಾಗೆ ಅಂತ ಹೇಳಿದ್ರೆ ಹೌದು, ಜ್ಞಾನ ಪ್ಲಸ್ ಭಕ್ತಿ ಎರಡೂ ಕೂಡಿಯೇ ಇರಬೇಕು. ಅದನ್ನೇ ಹೇಳಿದ್ದು, ಜ್ಞಾನ ಇಲ್ಲದ ಭಕ್ತಿ ಅದು ಮೂಢ ಭಕ್ತಿ. ಅದು ಜ್ಞಾನದಿಂದ ಸುದೃಢವಾದ ಭಕ್ತಿ, ಅದರಿಂದಲೇ ನಮಗೆ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಹಾಗೆ ಅಂತ. ಜ್ಞಾತುಂ ದ್ರಷ್ಟುಂ ಪ್ರವೇಷ್ಟುಂ ಚ ಪರಂತಪ ಹಾಗೆ ಅಂತ. ದೇವರನ್ನ ಪರೋಕ್ಷವಾಗಿ ತಿಳಿಯಬೇಕು, ಅಪರೋಕ್ಷವಾಗಿಯೂ ಕಾಣಬೇಕು, ಆಮೇಲೆ ಪ್ರವೇಶ ಮಾಡಬೇಕು. ಎಲ್ಲದಕ್ಕೂ ಯಾವುದು ಸಹಕಾರಿ? ಭಕ್ತಿಯೇ ಸಹಕಾರಿ ಹಾಗೆ. ಅದರಿಂದ ಭಕ್ತಿ ಇಲ್ಲದೆ ಏನನ್ನು ಮಾಡ್ಲಿಕ್ಕೆ ಹೋಗಬಾರದು ಹಾಗೆ. ಅನಾದಿದ್ವೇಷಿನೋ ದೈತ್ಯಾಹ ವಿಷ್ಣೋ ದ್ವೇಷೋ ವಿವರ್ಧಿತಃ ತಮಸ್ಯಂಧೇ ಪಾತಯತಿ ದೈತ್ಯಾನಂತೆ ವಿನಿಶ್ಚಯಾತ್. ನಾನು ಭಕ್ತೇಹೇ ಮೋಕ್ಷ ಚರ್ಮ ಕಾರಣತ್ವಂ ಉಕ್ತಂ ಕಿಂ ಪುನಃ ಅಂದಂತಮಃ ಚರ್ಮ ಕಾರಣಂ ಇತ್ಯತಃ. ಆಯ್ತಪ್ಪ, ಮೋಕ್ಷವನ್ನ ಪಡೆಯೋದಕ್ಕೆ ಭಕ್ತಿಯೇ ಮುಖ್ಯವಾದ ಕಾರಣ ಅಂತ ಹೇಳಿದ್ವಿ. ಇನ್ನು ಅಂಧಂತಮಸ್ಸು ಇದಕ್ಕೆ ವಿರುದ್ಧವಾದದ್ದು. ಅಂಧಂತಮಸ್ಸಿಗೆ ಹೋಗೋದಕ್ಕೆ ಏನು ಕಾರಣ, ಸಾಧನ ಯಾವುದು ಹಾಗೆಂದ್ರೆ ಅನಾದಿ ದ್ವೇಷಿನಃ, ಪರಮಾತ್ಮನಲ್ಲಿ ಮಾಡತಕ್ಕ ದ್ವೇಷವೇ ತಮಸ್ಸಿಗೆ ಸಾಧನೆ. ನೋಡಿ, ಭಕ್ತಿ ಮೋಕ್ಷಕ್ಕೆ ಸಾಧನೆ, ದ್ವೇಷ ತಮಸ್ಸಿಗೆ ಸಾಧನೆ. ಅದರಿಂದ ಎಂದಿಗೂ ಹರಿವಾಯು ಗುರುಗಳ ದ್ವೇಷವನ್ನ ನಾವು ಮಾಡಬಾರದು ಹಾಗೆ ಅಂತ. ಈ ದೈತ್ಯರು ಮಾಡ್ತಾರೆ, ಅದನ್ನೇ ಮಾಡೋದು. ಹರಿವಾಯು ಗುರುಗಳಲ್ಲಿ ಅನಾದಿ ಕಾಲದಿಂದ ದ್ವೇಷ ಮಾಡ್ತಾ ಮಾಡ್ತಾ ನೋಡ್ಬೋದು ನಾವು. ರಾಮಾಯಣದಲ್ಲಿ, ಕೃಷ್ಣಾವತಾರದಲ್ಲಿ ಮಾಡಿದ್ದೇ ಅದು. ಕಂಸ, ರಾವಣ ಮಾಡಿದ್ದೇ ಅದು. ಅನಾದಿ ದ್ವೇಷಿಗಳು. ಯಥಾ ಭಕ್ತಿ ವಿಷ್ಣು ವಿವರ್ಧಿತ ಮುಕ್ತಿಂ ಪ್ರಾಪಯತಿ. ಆರಂಭ ಹಂತದಲ್ಲಿ ಭಕ್ತಿ ಕಡಿಮೆ ಇರುತ್ತದೆ. ಶ್ರವಣ ಮಾಡಿ ವೈರಾಗ್ಯ ತಂದುಕೊಂಡು ಭಕ್ತಿ ಬೆಳೀತಾ ಹೋಗ್ತದೆ. ಮೆಚೂರಿಟಿ ಅಂತ ಹೇಳ್ತಾರೆ ನೋಡಿ. ಅದೇ ತರ ಭಕ್ತಿಯು ಮೆಚೂರಾಗಿ ಬೆಳೀತಾ ಬರ್ತದೆ.
ಹೇಗೋ ಅದೇ ತರ ತಾಮಸರು ಅಂತ ಯಾರು ಇರ್ತಾರೆ ಅವರಿಗೂ ಕೂಡ ದ್ವೇಷ ಅದು ಬೆಳೀತಾ ಬರ್ತದೆ. ಆರಂಭದಲ್ಲಿ ಸ್ವಲ್ಪ ಇರುತ್ತದೆ, ಅದು ಕೂಡ ಬೆಳೀತಾ ಬರ್ತದೆ. ಅಂತೆ ಕಲ್ಪಾವಸಾನೆ ಬ್ರಹ್ಮದೇವರ ಕಲ್ಪ ಮುಗಿಯುವಾಗ ದೈತ್ಯಾನ್ ಅಂಧೇ ತಮಸಿ ಪಾತಯತಿ, ದೈತ್ಯರನ್ನ ತಮಸ್ಸಿನಲ್ಲಿ ಹಾಕ್ತಾರೆ ಹಾಗೆ ಅಂತ. ಅದರಿಂದ ದ್ವೇಷ ಅದು ತಮಸ್ಸಿಗೆ ಸಾಧನ, ಭಕ್ತಿ ಇದು ಮೋಕ್ಷಕ್ಕೆ ಸಾಧನ ಹಾಗೆ. ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯೆ ತದನ್ಯೇಷಾಂ ಭೇದಸ್ತದ್ಗತ ಏವ ಚ ಹಾಗೆ ಅಂತ. ಇನ್ನು ದ್ವೇಷ ಅದರ ಮೀನ್ಸ್, ಅದು ಹೇಗೆ ದ್ವೇಷ ಬರುತ್ತದೆ ಹಾಗೆಂಬ ಅದನ್ನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ಮುಂದೆ ವಿಚಾರ ಮಾಡೋಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮಿ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ. ನಮಸ್ಕಾರ.